ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ ವೀಕ್ಷಕರೇ, ಈ ದಿನ ಈ ಒಂದು ಶಾಸಕರ ಭವನದಲ್ಲಿ ನಮ್ಮ ದಿನಕರ್ ಶೆಟ್ಟಿ ಅಂತ ಶಾಸಕರಿದ್ದಾರೆ. ಅವರು ಹ್ಯಾಟ್ರಿಕ್ ಹೀರೋ. 3ನೇ ಬಾರಿಗೆ ಕುಮಟಾ ಮತ್ತು ಹೊನ್ನಾವರ 2 ಕ್ಷೇತ್ರಗಳು ಇವರಿಗೆ ಬರುತ್ತೆ. 3ನೇ ಬಾರಿಗೆ ಗೆಲುವನ್ನು ಸಾಧಿಸಿ ಶಾಸಕರಾಗಿ ಈಗ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಇವರು ನಮ್ಮ ಚಾನಲಿಂದ ಇವ್ರನ್ನ ಈಗ ಇಂಟ್ರ್ಯೂ ಮಾಡ್ತೀವಿ. ಈಗ ತಾವು ನೋಡ್ಬೋದು ವೀಕ್ಷಕರೇ, ಈ ಜಾತಿ ಗಣತಿ ಯಾವ ರೀತಿ ಇದೆ, ಏನು. ಇವರು ಗಾಣಿಗ ಸಮುದಾಯಕ್ಕೆ ಸೇರಿರ್ತಾರೆ. ಈ ಗಾಣಿಗ ಸಮುದಾಯದವ್ರನ್ನ ಯಾವ ರೀತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಆ ಜಾತಿ ಹೆಂಗೆ ಬರಿಬೇಕು, ಉಪಜಾತಿ ಹೆಂಗೆ ಬರಿಬೇಕು, ಜಾತಿ ಹೆಂಗೆ ಬರಬೇಕು, ಧರ್ಮ ಎಲ್ಲಿ ಬರಿಬೇಕು ಅಂತ ಅವರು ಈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಿಮ್ಮ ಏನು ಗಾಣಿಗ ಜನಾಂಗದವರು ಈ ಒಬ್ಬರ ಏನು ಹೇಳಿಕೆಗಳು ನೀಡ್ತಾರೆ ಅದರ ಪ್ರಕಾರವಾಗಿ ತಾವು ಏನು ಈ ಜಾತಿ ಗಣತಿ ಪಾಲ್ಗೊಂಡು ಈ ಜಾತಿ ಗಣತಿಯಲ್ಲಿ ಸರಿಯಾದ ರೀತಿಯಲ್ಲಿ ಬರೆಸಬೇಕು ಅಂತ ಇವರ ಒಂದು ಪತ್ರಿಕಾ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ವೀಕ್ಷಕರೇ ಸರ್ ನಮಸ್ಕಾರ. ನಮಸ್ಕಾರ. ಜನರಕ್ಷಕ ಪತ್ರಿಕೆ ಇದಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಓಕೆ ಸರ್, ಆಯ್ತು. ಈಗ ಜನಗಣತಿಯನ್ನು ಹೊಸದಾಗಿ ತರ್ತಾ ಇದ್ದಾರೆ, ಇದರ ಬಗ್ಗೆ ತಮ್ಮ ಹೇಳಿಕೆ ಏನು ಸರ್? ನಾನು ಕುಮಟಾ ಮತ್ತು ಹೊನ್ನಾವರ ಮತದಾರ ಕ್ಷೇತ್ರದಿಂದ, ಅಂದರೆ ಉತ್ತರ ಕನ್ನಡ ಜಿಲ್ಲೆಯಿಂದ 3ನೇ ಬಾರಿ ಶಾಸಕನಾಗಿ ಆಯ್ಕೆಯಾಗಿದ್ದೇನೆ. ನಾನು ಉತ್ತರ ಕನ್ನಡ ಜಿಲ್ಲೆಯ ಅತಿ ಹಿಂದುಳಿದ ಸಮಾಜವಾದಂಥ ಗಾಣಿಗ ಸಮಾಜದಿಂದ ಆಯ್ಕೆಯಾದಂಥ ಒಬ್ಬ ಶಾಸಕ. ಇವತ್ತು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಏನು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಇದೇ ಸೆಪ್ಟೆಂಬರ್ 22ರಿಂದ ಪ್ರಾರಂಭ ಮಾಡಲಿಕ್ಕಿದೆ. ಹೀಗಾಗಿ ನಾನು ನಮ್ಮ ಸಮಾಜದ ಬಾಂಧವರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಹಿಂದೂ ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ ಬರೆಸಬೇಕು ಮತ್ತು ಜಾತಿ ಕಾಲಂನಲ್ಲಿ ಗಾಣಿಗ ಅನ್ನುವಂಥದ್ದನ್ನು ನಮೂದಿಸುವಂಥ ಕಾರ್ಯವನ್ನು ಪ್ರತಿಯೊಬ್ಬರು ನಮ್ಮ ಸಮಾಜದ ಬಾಂಧವರು ಮಾಡಬೇಕು ಎನ್ನುವಂಥ ಒಂದು ಮನವಿಯನ್ನು ಈ ಒಂದು ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದರ ಪ್ರಯೋಜನವನ್ನು ನಾವೆಲ್ಲರೂ ನಮ್ಮ ಸಮಾಜದ ಬಾಂಧವರು ಪಡ್ಕೊಳ್ಬೇಕು ಎನ್ನುವಂಥದ್ದನ್ನು ಮತ್ತೊಮ್ಮೆ ಮನವಿಯನ್ನು ಮಾಡ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಈಗ ಗಾಣಿಗ ಮಹಾಸಭೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಅವ್ರನ್ನ ಮೀಟ್ ಮಾಡ್ತಾಯಿದ್ದೀವಿ. ಈಗ ಇದೇ ವಿಧಾನಸೌಧ ಹತ್ರ ಅವರು ಇದ್ದಾರೆ, ಅವ್ರನ್ನೇ ಮೀಟ್ ಮಾಡೋಣ. ಈ ಜಾತಿ ಗಣತಿಯ ಬಗ್ಗೆ ಅವರು ಕೆಲವು ಹೇಳಿಕೆಗಳು ನೀಡ್ತಾರೆ, ಅದು ಏನು ಅಂತ ಮಾತಾಡೋಣ. ಸರ್ ನಮಸ್ಕಾರ, ಚಂದ್ರಶೇಖರ್ ಅವ್ರಿಗೆ. ನಮಸ್ತೆ. ಸರ್, ಏನು ಸರ್ ನಿಮ್ಮ ಅಭಿಪ್ರಾಯ ಏನು? ತಾವು ಅಧ್ಯಕ್ಷರಾಗಿದ್ದೀರಾ ಗಾಣಿಗ ಮಹಾಸಭೆಗೆ. ಈಗ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಇದೇ ತಿಂಗಳ 22ನೇ ತಾರೀಕಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇರೋದು ತಮಗೆಲ್ಲ ಗೊತ್ತಿರೋಂಥ ವಿಚಾರನೇ. ನಾನು ನಿಮ್ಮ ಮೂಲಕ ನಮ್ಮ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಮಸ್ತ ಗಾಣಿಗ ಸಮುದಾಯದ ಬಾಂಧವರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನು ಅಂತ ಹೇಳಿದ್ರೆ, ಈ ಒಂದು ಜನಗಣತಿ ಒಂದು ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ತಪ್ಪದೇ ಪಾಲ್ಗೊಳ್ಳಿ. ನಿಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂತಹ ಕಾರ್ಯಕರ್ತರ ಜೊತೆ ಸಮಾಧಾನದಿಂದ ಮಾತಾಡಿ ಅವ್ರು ಕೇಳೋವಂಥ ವಿವರಗಳನ್ನ ದಯವಿಟ್ಟು ಕೊಡಿ. ಧರ್ಮದ ಕಾಲಂನಲ್ಲಿ ಹಿಂದೂ ಅಂತ, ಜಾತಿ ಕಾಲಂನಲ್ಲಿ ಗಾಣಿಗ ಅಂತಲೋ, ಉಪಪಂಗಡ ಕಾಲಂನಲ್ಲಿ ನಿಮ್ಮ ಉಪಪಂಗಡ ಅದು ಯಾವುದನ್ನಾಗಿರಲಿ, ಜ್ಯೋತಿನಗರ ವೈಶ್ಯ, ಶಿವಜ್ಯೋತಿಪಣ, ದೇವಗಾಣಿಗ, ಸೋಮಕ್ಷತ್ರಿಯ, ಸಫಲಿಗರು, ಇನ್ನೂ ಹಲವಾರು ಉಪಪಂಗಡಗಳಿದೆ. ಇವೆಲ್ಲನೂ ಕೂಡ ತಾವು ದಯಮಾಡಿ ಬರೆಸಲೇಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಏನು ಒಂದು ಒಳ ಮೀಸಲಾತಿ ಅಂತ ಏನಿದೆ ಇದನ್ನು ಪಡ್ಕೊಬೇಕು ಅಂತ ಹೇಳಿದ್ರೆ ಒಂದು ಉಪಪಂಗಡಗಳನ್ನ ಬರೆಸಲೇಬೇಕಾಗುತ್ತೆ. ಯಾರೂ ಕೂಡ ಉಪಪಂಗಡ ಬರೆಸ್ದಿರ ಹಿಂದೆ ಉಳ್ಕೊಂಬಿಡಿ. ಜಾತಿ ಎಷ್ಟು ಮುಖ್ಯನೋ ಉಪಜಾತಿನೂ ಕೂಡ ಅಷ್ಟೇ ಮುಖ್ಯ. ಅವ್ರವ್ರ ಮಾತಿಗೆ ಯಾರ ಮಾತಿಗೂ ಕಿವಿ ಕೊಡಬೇಡಿ. ಸರ್ಕಾರ ನಡೆಸ್ತಾರಂಥ ಸಮೀಕ್ಷೆ ನಾಡಿನ ಹಿತಕ್ಕಾಗಿ, ನಮ್ಮ ಹಿತಕ್ಕಾಗಿ
ಹಾಗಾಗಿ ಗಾಣಿಗ ಸಮಾಜ ಬಾಂಧವರು ಈ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಸರ್ಕಾರದಿಂದ ನಮಗೆ ಸಿಗಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳಿರ್ಬೋದು, ಸೌಲಭ್ಯಗಳಿರ್ಬೋದು, ಏನೇ ಇದ್ದರೂ ಕೂಡ ನಾವು ನಮ್ಮ ಹಕ್ಕನ್ನ ಪಡ್ಕೊಳ್ಳೋದಕ್ಕೆ ನಾವು ಈ ಸಮೀಕ್ಷೆಯಲ್ಲಿ ನಾವು ಪಾಲ್ಗೊಳ್ಳಲೇಬೇಕಾಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.